ಅದ್ರಲ್ಲಿ ಒಂದು ಚಾಕ್ಲೇಟ್ ಕೊಟ್ಬಿಟ್ರೆ ಹೊಡೆದೇ ಸಾಯಿಸ್ಬಿಡೋದು ಇವನ್ನ. ನಂಬಿದೆ ಗೊತ್ತಾ ನೀನ್ ಇಷ್ಟಪಡ್ತೀಯ ಅನ್ಬಿಟ್ಟು. ನೋಡು ರಕ್ತ ಬರ್ತದೆ ತಗ ಬೇಡ್ಕೊಳ್ಳೋದು ಗೈಸ್ ನಿಮ್ಮನ್ನ. ನನ್ಗೂ ಫ್ರಸ್ಟ್ರೇಷನ್ ಅನ್ನೋದು ಬರುತ್ತೆ ನಿಮ್ ಮೇಲೆ, ಅರ್ಥ ಮಾಡ್ಕೊಳ್ಳಿ. ಹೆಂಗೈತೆ ಹೆಂಗೈತೆ ಕ್ವಶನ್ಸ್ ಒಂದು 20 ಕೇಳಿ ಹೊಡೆಯಕ್ಕೆಲ್ಲ ಹೋಗ್ಬೇಕು. ತುಂಬ ಲೇಟ್ ಆಗುತ್ತೆ ಹತ್ರ ಹೇಳ್ಕೊಳಕ್ಕೂ ಯಾರು ಇಲ್ಲ. ಚಿಕ್ಕ ವಯಸ್ಸಲ್ಲಿ ಸತ್ತೋದ ನಮ್ಮಪ್ಪ. ಸಂಜೆ ಅಕ್ಕ ಅಂದ್ರೆ ಯಾರು ಹೇಳ್ದೆ? ಸಂಧ್ಯಾ ಅಕ್ಕ. ಸಂಧ್ಯಾ ಅಕ್ಕ ಅನ್ಲಲ್ಲ. ಗೈಸ್ ನಮ್ಮ ನಂಗೆ ಈ ತರ ಆಮೇಲೆ ಊಟ ಎಷ್ಟು ತಿಂಗಳುಗಳೇ ಗೊತ್ತಾ? ವರ್ಷನೇ ಆಗ್ಬಿಡಿ. ಸ್ಕೂಲ್ಗೆ ಹೋಗುವಾಗ ಕಾಲೇಜ್ ಅಮ್ಮ ಇದ್ರ ಊಟ ತಿಂತಿದ್ರೆ ಎಷ್ಟು ತಿಂತ ಏನಂತಾನೆ ಗೊತ್ತಾಗಲ್ಲ, ಹಂಗೆ ತಿನ್ಬಿಡ್ತೀನಿ. ಸಾಕು ಸಾಕು ಆದ್ರೆ ಅಮ್ಮ ಪ್ರಾಕ್ಟೀಸ್ನೇ ಬಿಟ್ಬಿಟ್ಟೆ ಈಗ, ಕೆಲಸ ಜಾಸ್ತಿ ಅಮ್ಮಗೆ. ಬಂದು ಅತ್ತೆ ಮಗಳನ್ನ ಹಿಂಗೆ ಸಾಫ್ಟ್ ಆಗಿ ಎಬ್ರಿಸಿ ಚಾಕ್ಲೇಟ್ ಕೊಟ್ಟು ಒಂದ್ ಖುಷಿ ಪಡ್ಸೋಣ. ಏನಿಲ್ಲ ಬರ್ತಾನೆ. ಇವ್ರಿಗೆಲ್ಲ ಎಕ್ಸ್ಪೆಕ್ಟೇಷನ್ ಇಕ್ಕೋಬೇಡ ಸಂಧ್ಯಾ. ಆತರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಕ್ಕೋ ಅತ್ತೆ ಮಗಳಲ್ಲ ನೀನು, ಆಯ್ತಾ? ಆಯ್ತಾ? ಎಲ್ಲರ ಹತ್ರ ಇಕ್ಕವ, ನೀ ಹತ್ರ ಇಕ್ಕಣಲ್ಲ ನಾನು. ಬ್ಯಾಗ್ ಹೆಂಗೆ ಬ್ಯಾಗು ಕ್ಯೂಟ್ ಆಗೈತಾ? ನನಗೆ ಅಂತಾನೆ ತಗೊಂಡು ಬಂದಿ, ಜಸ್ಟ್ ಫ್ರಮ್ ಥೈಲ್ಯಾಂಡ್. ಗೈಸ್ ಇವಾಗ ಏನಾದ್ರು ಒಂದ್ ತೆಗ್ದ್ಬಿಟ್ಟು ಅದ್ರಲ್ಲಿ ಒಂದ್ ಚಾಕ್ಲೇಟ್ ಕೊಟ್ಬಿಟ್ರೆ ಹೊಡೆದೇ ಸಾಯಿಸ್ಬಿಡೋದು ಇವನ್ನ. ನನ್ಗೇನ್ ಇಷ್ಟು ಚಿಕ್ಕ ಜಾಗದಲ್ಲಿ ಇಕ್ಕೊಂಡೆ ಅಂದ್ರೆ ಒಂದ್ ಕಿಚೈನಾ ಅಟ್ಲೀಸ್ಟ್ ಅದಾದ್ರೂ ಕಾನ್ಸಲ್ಲ ಬಿಡಿ ಗೈಸ್. ತಂದಿದ್ರೆ ತಾನೆ ಕಾನ್ಸಕ್ಕೆ. ತಿಂದಿದ್ ಕವರಲ್ಲ ಪೆನ್ಸಿಲ್ ಥೈಲ್ಯಾಂಡ್ ಇಂದ. ನಿನ್ಗೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಏನಾದ್ರು ಹೆಲ್ಪ್ ಆಗುತ್ತೆ ತಗ. ಗೈಸ್ ಥೈಲ್ಯಾಂಡ್ ಶಾರ್ಪ್ ಆಗೈತೆ, ಚುಚ್ಚಿದ್ರೆ ರಕ್ತ ಬರ್ತದೆ ತಗ. ನಂಗೆ ಗೊತ್ತು ಇಷ್ಟಕ್ಕೆಲ್ಲ ಕೋಪ ಹಾಕ್ತೀಯ ಅಂತ. ಇನ್ನೊಂದು ತಂದೀನಿ, ಇನ್ನೊಂದು ತಂದೀನಿ. ಮಾವ ನನ್ ಮಾವ ಇಸ್ಕೊಟ್ಟಿದ್ ನೀನೇ ಅವನ ಬಿಸಾಕಕ್ಕೆ ಗಬ್ನನ್ ಹೋಗ್ಲಿ. ಇದಾದ್ರೂ ತಂದವನಲ್ಲ ದಿಲ್ ಖುಷ್ ಹೂವ. ಇಷ್ಟ ಇವ್ ನನಗ್ ಕೊಡ್ಬೇಕು ಅಂತ ಒಂಚೂರು ಪ್ರಿಪೇರ್ ಆಗಿರಲ್ಲ, ಏನು ಇಲ್ಲ. ಇಲ್ಲಿ ಬಂದು ನಾಯಿ ಕೆದಕ್ತಾನೆ ಯಾವಾಗ್ಲೂ. ಗೈಸ್ ಏನ್ ಗೊತ್ತಾ, ನಮ್ಮ ಮಾವ ಇವತ್ತು ಕಾಲೇಜ್ಗೆ ಹೋಗ್ತವನೆ. ಅಂಡ್ ಸಂಧ್ಯಾ ವ್ಲಾಗ್ಸ್ ಅಲ್ಲಿ ನೋಡಿ ಒಂದು ಚಂದ ಇರುತ್ತೆ ಏನೋ. ಇವ್ನು ವಿಡಿಯೋ ನೋಡಲ್ಲ, ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಾನೆ. ಇವ್ನು ಎಡಿಟ್ ಮಾಡೋಷ್ಟರಲ್ಲಿ ನಾನು ಆ ವಿಡಿಯೋನೇ ಬಿಟ್ಬಿಟ್ಟಿರ್ತೀನಿ. ಸೊ ಗೈಸ್ ನನ್ನ ಬ್ಲಾಗ್ಸಲ್ಲಿ ನೋಡಿ ತೇಜಾಗೆ ಇವತ್ತು ನಾನು ತೇಜ ಕಾಲೇಜ್ಗೆ ಹೋಗಿ ಸರ್ಪ್ರೈಸ್ ಮಾಡ್ತೀನಿ. ಅವನು ಗೊತ್ತಿತ್ತು. ಯಾವಾಗ ನೀವು 100K ಮಾಡೋದು ಅಲ್ಲ, ಹೇಳ್ರಿ ನೀವು ಮಾಡ್ತೀರಾ ಮಾಡಲ್ವಾ ಅಂತ. ನನ್ನ ಕಮೆಂಟ್ ಸೆಕ್ಷನ್ ಬರ್ತೀರಾ ತೇಜ 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 ಅಂತ ಹಾಕ್ತೀರಾ, ಹಾಕಿ ನಂಗೇನು ಬೇಜಾರಿಲ್ಲ. ನನ್ನ ಕಮೆಂಟ್ ಸೆಕ್ಷನ್ ಪೂರ್ತಿ ತೇಜ ಅಂತಾನೆ ಇರುತ್ತೆ, ನಂಗೆ ಅದಕ್ಕೂ ಬೇಜಾರಿಲ್ಲ. ಬಟ್ ಅಷ್ಟು ಪ್ರೀತಿ ತೋರ್ಸೋ ನೀವು ಅವ್ನ ಚಾನಲ್ 100K ಮಾಡೋದು ನಿಮ್ಗೆಲ್ಲ ಒಂದು ದೊಡ್ಡ ವಿಷಯನಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನನ್ ಡೌಟ್ ಅಪ್ಪ, ಬೇಗ 100K ಮಾಡಿ. ಮತ್ತೆ ಎಷ್ಟಂತ ಬೇಡ್ಕೊಳ್ಳೋದು ಗೈಸ್ ನಿಮ್ಮನ್ನ. ನನ್ಗೂ ಫ್ರಸ್ಟ್ರೇಷನ್ ಅನ್ನೋದು ಬರುತ್ತೆ ನಿಮ್ ಮೇಲೆ, ಅರ್ಥ ಮಾಡ್ಕೊಳ್ಳಿ. ಬೇಗ 100K ಮಾಡಿ. ಇದ್ಯಾವ್ದು ಜಾತ್ರೆ ಬೆಳ್ ತಂದ್ಬಿಟ್ಟು 100 ರೂಪಾಯಿ ಅಲ್ಲ ಗೊತ್ತಿಲ್ಲ. ಫಾರ್ಮ್ ಅಲ್ಲಿ ಹಾಕೊಂಡಿದ್ಯಾ ತಾನೆ, ಕಾಲೇಜ್ ತಾನೆ ಹೋಗ್ತಿದ್ಯಾ, ಶೋಕಿ ಮಾಡಕ್ ಹೋಗ್ತಿದ್ಯಾ? ಆ ಕಿತ್ತೋಗಿರೋ ಜಾತ್ರೆ ಬೆಲ್ಟ್ಗಳು ಯಾಕೆ? ತೇಜ ನೀನು ಚಾಪ್ರಿ ಶೋಕಿಗಳೆಲ್ಲ ಮಾಡ್ಬೇಡ ತೇಜ. ಹಿಂಗೈತೆ ಸರಿ, ಹಿಂಗೈತೆ ಏನದು ಬೇಜಾರ್ ಕಳಿಯಕ ತಿರುಗಿಸ್ಕೊಂಡು ಸರಿ. ಕಾಲೇಜ್ ಹೋದಕ್ ಹೋಗೋಣ ತಿರುಗಿಸ್ಕೊಂಡ್ತಾನೆ. ಸಂಜೆ ಅಂತವ್ರು ಇರ್ತಾರೆ, ನನ್ ನೆಮ್ಮದಿ ಹಾಳು ಮಾಡ್ತಾ ಇರ್ತಾರೆ. ಅವ್ರ ನೆಮ್ಮದಿ ಹಾಳು ಮಾಡಿದಾಗ ನಾನು ಮಾತಾಡಕ್ ಹೋಗಲ್ಲ, ಸೈಲೆಂಟ್ ಆಗಿರ್ತೀನಿ, ಹಿಂಗ್ ತಿರ್ಗಿಸ್ಕೊಂತಾ ಇರ್ತೀನಿ. ಒಳ್ಳೆ ಮಕ ಮುಚ್ಚಾಗ ಅಲ್ಲಿ ಬಿದ್ದೋಗ ಅಲ್ಲೊಳಗಡೆ ಹುಳ ಬೀಳ. ಹಂಗೇನಿಲ್ಲ ಗಾಯ್ಸ್, ಹಂಗೇನಿಲ್ಲ. ನಾನ್ ತೋರಿಸ್ತೀನಿ ನೀನ್ ಏನ್ ಮಾಡ್ತೀನಿ ಅಂತ. ಯಾವ್ದಾದ್ರು ಒಂದ್ ಹುಡುಗಿ ಹೋಗ್ತಿರ್ತಾಳೆ ಅನ್ಕೋ, ಇವ್ನು 7 ಮೀಟರ್ ಇರಲ್ಲ ಅಣ್ಣನ್ಗೆ,
ಆಯ್ತಾ ಹಿಂಗ್ ಹೋಗೋಣ ಇಲ್ಲ ನೀನೇ ಹುಡುಗಿ ಅನ್ಕೋ ಇಲ್ಲ ಈ ತರ ಬುದ್ಧಿಗಳೆಲ್ಲ ಇಲ್ಲಮ್ಮ ನಂಗೆ. ಗೈಸ್ ತೇಜ ವಿಡಿಯೋದಲ್ಲಿ ತೋರ್ಸಿಲ್ಲ, ಇನ್ನೊಂದು ಅವತಾರ ನಾನು ತೋರಿಸ್ತೀನಿ. ಏನ್ ತೋರಿಸ್ತಿ ಅವತಾರ? ನಾ ಏನ್ ಇನ್ನೊಂದು ಅವತಾರ ನಂದ ತೋರ್ಸ್ಕೊಂಡ್ಲಿ ಬಿಡು. ನಂಬರ್ ಜಾಸ್ತಿ ಬೀಳ್ತಾರೆ. ನೋಡ್ಸ್ಬಿಡಮ್ಮ ಹೋಗಿ. ಆಯ್ತು ಬಿಡು, ನಿನ್ಗೆ ಯಾಕವೆಲ್ಲ ನಮ್ಮ ಹುಡುಗಿ ಬುದ್ಧಿ ನಿಮ್ಗೆಲ್ಲಕ್ಕೂ ಗೊತ್ತಿದ್ದಲ್ವಾ? ಅವ್ರು ಮಾಡ್ಕೊಂತಾ ಇರ್ತಾರೆ, ನಾನು ಹೋಗ್ತಾ ಇರ್ತೀನಿ ಅಂತ ಹೋಗು. ಮನೆ ಒಳಗೆ 7 ಜನನು ನಮ್ಮ ಹುಡುಗರೇ. ನಮ್ಮ ಹುಡುಗಿ ಅಂದ್ರೆ ನನ್ನ ಮನೆ ಮಕ್ಕಳೊಳಗೆ 7 ಜನ ಇದ್ದಾರೆ. 7 ಜನನು ನಮ್ಮ ಹುಡುಗಿ ಹುಡುಗಿ. ಏನ್ ತಪ್ಪಾಗ್ತಿಲ್ಲ, ಮಿಸ್ಟೇಕ್ ಮಾಡ್ಕೋಬೇಡಿ. ಗರ್ಲ್ಸ್ ತಪ್ಪಾಗಿ ತಿಳ್ಕೊಂಬೇಡಿ. ನೀವು ತಿಳ್ಕೊಬೇಡಿ. ಬಾಯ್ಸ್ ಅವಳಿಗೆ, ಗರ್ಲ್ಸ್ ನನಗೆ ತಪ್ಪಾಗಿ ತಿಳ್ಕೊಬೇಡಿ. ನೋಡೋಣ, ಥೈಲ್ಯಾಂಡ್ ನಿಂದ ದೇಶ ಬಿಟ್ಟು ದೇಶಕ್ಕೆ ಹೋಗಿ ಒಂದು ಪೆನ್ಸಿಲ್ ತಗೊಂಡ್ ಕೊಟ್ಟಿನಿ. ಏನಕ್ಕೋ ಈ ಪೆನ್ಸಿಲ್ ಅಂತಾಳೆ. ಪೆನ್ಸಿಲ್ಗೆ ವ್ಯಾಲ್ಯೂ ಇಲ್ಲ. ಅದು ಉಪಯೋಗಕ್ಕೆ ಬರುತ್ತೆ ಯಾವಾಗ. ಅವಳು ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡಾಗ ಬರ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟ್ ನನ್ ಮುಖ ಡ್ರಾ ಮಾಡಿ ಆಮೇಲೆ ಎತ್ತೀವಂತೆ. ಗೈಸ್, ಇವ್ರು ನಂಗೆ TC ಪಳ್ಳಿ ಆದ್ರೆ ಸಿಕ್ಕಿದ್ರು. ನಿಮ್ಮ ಹೆಸರು ವೆಂಕಟೇಶ್. ಅಪ್ಪ ಇವ್ರಿಗೆ ಬಸ್ಸಲ್ಲಿ ಬರ್ತಾ ಇರ್ಬೇಕಾದ್ರೆ, ಯಾವ್ರಿಂದ ಬರ್ತಾ ಇದ್ದಿದ್ದು? ನೆಲ್ಲೂರಿಂದ ಬರ್ತಾ ಇರ್ಬೇಕಾದ್ರೆ, ಬಸ್ಸಲ್ಲಿ ಬರ್ತಾ ಇರ್ಬೇಕಾದ್ರೆ ಫೋನು ಮತ್ತು ವಾಲೆಟನ್ನು ಕದ್ಬಿಟ್ಟವ್ರೆ. ಆ್ಯಂಡ್ ಕದಿರೋದಕ್ಕೆ ಇವ್ರ ಹತ್ರ ಮತ್ತೆ ಊರಿಗೆಲ್ಲ ಹೋಗೋಕ್ಕೆ ಕಾಸಿಲ್ಲ ಅಂತ ರಿಟರ್ನ್ ಓನರ್ ಹತ್ರ ಹೋಗೋಕ್ಕೆ ನಮ್ಮ ಜನರ ಹತ್ರ ಒಂದು 20 ಕಾಸು ಕೇಳೋರೆ. ಪಾಪ ಏನು ಓದಿದ್ದು ಅಂತ ಕೇಳೋದಕ್ಕೆ ಇವರು ಬಿ.ಟೆಕ್ ಅಂತ ಓದಿದ್ರು ಅಂತ ಕೇಳೋದಕ್ಕೆ ಎಕ್ಸಾಮ್ ಅಂತ ಓದ್ಕೊತಾರೆ. ಯಾರು ಗೊತ್ತಾ? ಕೂಡ ಎಲ್ಲ ಬರುತ್ತೆ. ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ನೀವು ಏನಾದ್ರು ಸೀನ್ ಆದಾಗ ಒಂದು 4 ಪ್ರಶ್ನೆ ಎಕ್ಸ್ಟ್ರಾ ಕೇಳಿಬಿಡಿ. ಹೋದ್ರೆ ಹೋಗ್ಲಿ, ಟೈಮ್ ಹೋಗಿ ಅಂತ 4 ಪ್ರಶ್ನೆ ಎಕ್ಸ್ಟ್ರಾ ಕೇಳಿಬಿಡಿ. ಇದ್ರೆಲ್ಲ ಹೊಡೆಯೋಕ್ಕೆಲ್ಲ ಹೋಗ್ಬಿಡಿ, ತುಂಬ ಹರ್ಟ್ ಆಗಿಬಿಡುತ್ತೆ. ಅವ್ರು ಕನ್ನಡ ಟ್ರೈ ಮಾಡಿ ಕನ್ನಡದಲ್ಲೇ ಕೇಳ್ತಾರೆ. ಆದರೆ ಎಲ್ಲ ಡ್ರಾಪ್ ಹಾಕ್ಸೋದ್ರಿಂದ బట్ వచ్చేసి ఆగట్లేదు ప్లేయర్స్. అంటే ప్రాణాలు చెప్పితే ఇక్కడికే వస్తలేదు. కళ్ళ మీద నీళ్ళు ఆగట్లేదు. 2 days ఇంకా ఇక్కడే ఉంటాను. ಎಲ್ರಿಗೂ ಒಂದು ಸ್ಯಾಡ್ ಸ್ಟೋರಿ ಇರುತ್ತೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಸ್ವಲ್ಪ ಕ್ವಶನ್ಸ್ ಒಂದು 20 ಕೇಳಿ, ಹೊಡೆಯೋಕ್ಕೆಲ್ಲ ಹೋಗಿ ತುಂಬ ಹರ್ಟ್ ಆಗುತ್ತೆ. ಅವ್ರ ಹತ್ರ ಹೇಳ್ಕೊಳಕ್ಕೂ ಯಾರು ಇಲ್ಲ. ఎస్టర్డే నైటా? యాడ్ ఉన్నది మీరు? బయలుదేరి ఇక్కడికి వస్తున్నా. ఫోన్ చేసి చెప్తున్నాడు, నేను వస్తాను మార్నింగ్ అమౌంట్ తీసుకుని అని చెప్పేసి వచ్చేసినాను. మధ్యలో ఇది జరిగింది నాకు. ఎంత తీసుకుని వచ్చారు అమౌంట్? నేను ఛార్జ్ పెట్టుకొని వచ్చినాను. అమౌంట్ తీసుకొని వస్తాను మార్నింగ్, ఎట్లా కావాలి కదా ఎత్తుబడికి అని చెప్పేసి. అమౌంట్ కూడా పోయిందా? లేదు, అసలు నేను ఛార్జ్ పెట్టుకొని వ్యాలెట్ మొబైల్ అమౌంట్ ఉందా లేదా? లేదు నానే, అందుకని ఈ పరిస్థితి అందరిని అడుగుతున్నాను. తెచ్చిన అమౌంట్ అంతా పోయిందా? నా దగ్గర లేదు, 1500 ఉన్నది. నేను అక్కడ ఓనర్ దగ్గరికి పోసి అమౌంట్ తీసుకొని వస్తాను అని చెప్పేసి మా బ్రదర్కి చెప్పేసి, నాకు మధ్యలో వచ్చినాక కడపకు వచ్చినాక ఫోన్ చేసిండ్రు. ఫోన్ చేస్తే నేను ఇట్లా సడన్ రావాలంటే నాకు దుడ్లు లేవు కదా, పోయేసి అమౌంట్ తీసుకొని ఈవినింగ్ కల్లా వస్తాను అని చెప్పేసి. నా దగ్గర లేదు. ఇప్పుడు నీకు కంప్లైంట్ ఇవ్వకపోవాలా, ఇంటికి పోవాలా మీరు? అక్కడ పోయేసి కంప్లైంట్ ఇచ్చేసి నేను దుడ్లు తీసుకొని పోవాలన్న. మా నాన్న లాస్ట్ చివరి చూపు కూడా చూసుకున్నాను. ಕಾಣಿಸ್ತೈತಿ. ಚಿಕ್ಕ ವಯಸ್ಸಲ್ಲಿ ಸತ್ತದ ನಮ್ಮಪ್ಪ. ನಿಮ್ಮ ಅಪ್ಪ ಹೆಸರೇನು? ಕೃಷ್ಣ. ಅವ್ರು ನೆಲ್ಲೂರೇನಾ? ಇನ್ನೊಂದು ಗೊತ್ತೈತಲ್ಲ ತಲೆಗೆ, ನೋಡ್ರೆ ಪ್ಲಸ್ ಆಗ್ಬೇಕಿತ್ತು. ಏನ್ ಹೇಳೋದು ಇವ್ರಿಗೆ ನಾನು? మీరు ఎలా లైన్ తీసుకొని పోవాలా? ఇక్కడ నుంచి సీదా పోవాలంటే డెల్టా ఎలక్ట్రానిక్స్ బొమ్సందర, అదే స్టాప్. పోనండి, ఇది నాతో అయ్యింది. మీరు ఎక్కడ పోవాలన్నా పోవచ్చు, లేదంటే ఇక్కడే బిజినెస్ చేయాలని కూడా అవ్వచ్చు. వెళ్ళండి, బాయ్. ನನ್ನ ಹತ್ರ ಏನು ಚಿಕ್ಕ ಜವಾಬ್ದಾರಿ ಅಂತ ನನ್ನ ಕಡೆಯಿಂದ ಅದು ಮಾಡಿ ಕಳಿಸಿದ್ದೀನಿ.
ಗೈಸ್ ಎಲ್ರಿಗೂ ಕಷ್ಟ ಇದೆ ಗೈಸ್. ನೋಡಿ ನಾನು ಕೂಡ ಇವಾಗ ಏನು ಬಾಯ್ಸ್ ಔಟ್ ಆಗಿರ್ತಾಯಿದ್ದೀನಿ, ಏನೋ ಮಾಡ್ತಾಯಿದ್ದೀನಿ, ಯಾವಾಗ ಮಾಡ್ತಾ ಇರ್ತೀನಿ. ಯಾಕಂದರೆ ನನಗೆ ಬೇಕಾಗೋ ಬಟ್ಟೆಗಳು ಸಿಗ್ತಾ ಇರ್ತವೆ, ಆರಾಮಾಗಿ ಇಟ್ಕೊಂಡು ಬರ್ತಾ ಇರ್ತೀನಿ. ಕಷ್ಟಪಡೋ ಟೈಮಲ್ಲಿ ಸ್ಟ್ರಗಲ್ ನೋಡಿ ಯಾರೂ ಕೇರ್ ಮಾಡೋಲ್ಲ. ಖುಷಿಯಾಗಿದ್ದಾಗ ಯೋಚನೆ ಮಾಡ್ತೀನಿ, ಯಾಕೆ ಇಷ್ಟು ಖುಷಿಯಾಗಿ ಸಾಲ್ವ್ ಪಾರ್ಟ್ ಆಫ್ ಲೈಫ್, ಕಾಮನ್ ಲೈಫ್. ಗೈಸ್ ಇವಾಗ ಬಾಯ್ಸ್ ಅಡ್ಡೆಯಿಂದ ಒಂದು ಔಟ್ಫಿಟ್ ತಗೊಂಡು ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದೇ ಟೈಮ್ ಫ್ಲ್ಯಾಶ್. ಇದು ಬೋದು ಮೀಟ್ ಮಾಡಿ ತುಂಬ ದಿವಸ ಆಗಿದೆ. ಅಲ್ಲಿ ನಮಗೆ ಸರ್ ವೆಯ್ಟ್ ಮಾಡ್ತಾಳೆಲ್ಲ ಗೊತ್ತಿಲ್ಲ, ಮಾತಾಡ್ಸ್ಕೊಂಡು ಹೋಗ್ಬೇಕು. ಫುಲ್ ಖುಷಿ ಆಗ್ಬಿಡ್ತಾಳೆ ನನ್ನ ಕಡೆ. ಟ್ಯೂಷನಲ್ಲಿ ಇದ್ದಾಳಂತೆ. ಒಂದು 5 ನಿಮಿಷ ಕೂಗ್ತೋಳು ಜುಮ್ಮಿ. ಒಂದು ಸ್ವಲ್ಪ ಹೊತ್ತು ಒಳಗಡೆ ಇರೆ, ಒಂದು ಸ್ವಲ್ಪ ಹೊತ್ತಿರ. ಲೋಡ್ ಬಂದು ಲೋಡೇನು ಹೋಗುತ್ತದಲ್ಲ. ಏನು ಮಾಡ್ತಾ ಇದೆಯಾ? ನೀವು ಅವಾಗ ಹೋಳಿ ಹಾಕಕ್ ಬಂದಿಲ್ಲ, ಯಾಕೆ? ಹೋಲಿ ಹಾಕಕ್ಕೆ ಬಂದಿಲ್ವಾ? ಎಲ್ಲೋಗಿದ್ದೆ ನಾನು? ಹಾಯ್ ಪ್ರಜ್ಞಾ, ಅವರು ಎಲ್ಗೋಗ್ತೀಯ ನೀನು? ಇಲ್ಲ ಇರ್ಬೋದು. ಹೋಗ್ತೀಯ ಜಿಮ್ಗೆ ನೀನು? ಬಿಟ್ಟೈತ್ಯಾ ನೀನು? ಸರಿ. ಏನು ಗೊತ್ತಾ, ನಾನು ಮೊನ್ನೆ ಯಾವುದೋ ಊರಿಗೆ ಹೋಗಿದ್ದೆ. ಯಾವಾಗ? ಒಂದು 4 ದಿವಸ ಆಯಿತು. ಅದಕ್ಕೆ ನೀವು ಬಂದಿಲ್ಲ. ಅವಾಗ ಏನ್ ಮಾಡಿದ್ವಿ ಹೇಳಿ? ಏನು ಮಾಡಿದ್ದೆ? ಏನೋ ಎಲ್ಲ ಇಂಟ್ಯೂಷನ್ ಅಲ್ಲಿ ಏನ್ ಮಾಡ್ತಾನಂತ. ಥ್ಯಾಂಕ್ ಯು. ಹಾಫ್ ಗಿಫ್ಟ್ ಮಾಡ್ಬಿಟ್ಟೇನೋ. ಇದು ಮೀನಿಗೆ. ಆ್ಯಂಡ್ ಎಲ್ಲೊಂದು ಕೈಲೆಲ್ಲ ಫೋನ್ ಕೊಟ್ಬಿಟ್ಟು ನಾನು ನನ್ನ ಕೈಲಿ ಹಿಡ್ಕೊಂತೀನಿ ಬಿಡಪ್ಪ. ನಾನು ಮತ್ತೆ ಓದಲ್ಲ ಎಕ್ಸಾಮಿಗೆ. ಯಾರು? ಪಾಸಿಂಗ್ ಆಗ್ತೀನಿ. ಪಾಸಿಂಗ್ ಆಡ್ತೀವಿ. ಪಾಸಿಂಗ್ ಆಗ್ತೀನಿ ಎಕ್ಸಾಮ್ ಅಲ್ಲ. ಹೌದಾ? ಓದಿಲ್ಲ ಅಂದ್ರೆ ಹೆಂಗ್ ಪಾಸ್ ಆಗ್ತಾನ? ಓದು ಏನು ಹೇಳಿದ್ಲು ಅಂತ ನನಗೂ ಅರ್ಥ ಆಗಿಲ್ಲ. ನಿಮ್ಗೆ ಏನಾದ್ರು ಅರ್ಥ ಆದರೆ ಕಮೆಂಟ್ ಹಾಕಿ. ನೆಗೆಟಿವ್ ಆಗಂತೂ ಹೇಳಿರಲ್ಲ. 1 ನೈಟ್. ಹೌದಾ? ಸಂಧ್ಯಾ ಅಕ್ಕ ಇಷ್ಟನಾ? ಇಲ್ಲಂದ್ರೆ ತೇಜು ಅನ್ನ ಬೋಧುನ ಕೇಳಿಸಿದ್ದೆ. ಸಂಧ್ಯಾ ಅಂತ ಹೇಳ್ತಾ ಇದ್ಲ. ಬೋದು ಮೋಸ ಮಾಡ್ತೀಯ ನಂಗೆ ನೀನು. ಬಾಯ್ಲಿ ಬೋದು ನಿಜ ಹೇಳ್ಬೇಕು. ನಿಜ ಹೇಳ್ಬೇಕು ಇವಾಗ. ನಿಜ ಹೇಳ್ಬೇಕು ಆಯ್ತಾ? ಇವಾಗ ನಾನು ಪ್ರಜ್ಞಾ ಆಡ್ದೆ. ತೇಜು ಅನ್ನ ಸಂಜೆ ಅಕ್ಕ ಅಂದ್ರೆ ಯಾರು ಹೇಳ್ದೆ? ನಾನು ನಿನಗ ಚಾಕ್ಲೇಟ್ ಕೊಟ್ಟಿದ್ದು. ನಾನು ನಿನಗ ಮಜಾ ಅಂದಿದ್ದು. ನಾನಿಂದ ಇಷ್ಟ ಇಲ್ಲಲ್ಲ ನಿಂಗೆ? ಏನ ಬ್ಯಾಡ್ ಬಾಯ್ ಗರ್ಲು. ಇವಾಗ ಯಾರು ಇಷ್ಟ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಪ್ರಜ್ಞಾ, ನಿಂಗೆ ಯಾರು ಇಷ್ಟ? ನನಗೆ ಸಂಧ್ಯಕ್ಕ. ತೇಜು ಸಂಧ್ಯಕ್ಕ ಅನ್ಲಲ್ಲ. ಜೋಕ್ ಮಾಡಿದಿ. ಇವಳಿಗೆ ಅದನ್ನ ತಂದಿದ್ದು. ತಗೋ, ಪರವಾಗಿಲ್ಲ. ನಿನ್ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ತಗೋ. ನಿನಗೆ ತಂದಿದ್ದು ಇದು. ನಿನಗೆ ಇಷ್ಟ? ನಿಂಗೆ ನಾನು ನಂಬಲ್ಲ. ನಿಂಗೆ ಸಂಧ್ಯಾಕನೇ ಇಷ್ಟ. ಲೈಟ್ ಇಟ್ಟಿರ್ತೀನಿ. ನಿಜ ತಾನೆ? ಸಂಧ್ಯಾಕನೇ ಅಣ್ಣ, ಅವಳಿಗೆ ಸಂಧ್ಯಾಕ್ಕ ಇಷ್ಟ, ನಮಗೆ ನೀವಂದ್ರೆ ಇಷ್ಟ. ಅದಕ್ಕೆ ಇವಳು ಮನೆ ಕಳ್ಸ್ಬಿಡಿ. ಹೌದು, ಇವಳನ್ನ ಮನೆ ಕಳ್ಸ್ಬಿಡಿ. ನೀವು ನಮ್ಮ ಜೊತೆ ಬನ್ನಿ. ನಾನು ತುಂಬಾ ಇಷ್ಟಪಡ್ತೀನಿ ಅನ್ಕೊಂಡಿದ್ದೆ, ಆದ್ರೆ ನಾನು ಇಷ್ಟಪಡಲ್ಲ. ನಿಜ ಆದಿಸ ಎಷ್ಟು ನಂಬಿದ್ದೆ ಗೊತ್ತಾ ನೀನು ಇಷ್ಟಪಡ್ತೀಯ ಅನ್ಬಿಟ್ಟು. ಹೌದಾ? ನೋಡು ನೋಡು ಎಲ್ಗೋಯ್ತಾ ಇದ್ಯಾ? ನಾನು ಎಲ್ಲಾನು ಇವಾಗಲೇ ಎಲ್ಗೋಯ್ತು ನೋಡು. ಹಲೋ, ಅಲ್ಲಿ ನಿಮ್ ತರನೇ ಯಾರ ಇದಾರಂತೆ, ಅಲ್ಲಿ ನೋಡಕ್ ಇಲ್ಲ ಈಗ ಹೋಗ್ಬೇಕು.
ಇಷ್ಟೊಂದು ದುಡ್ಡು ಜಿಮ್ಗೆ. ಏನ್ ಬೋದು ಬಾಯ್ ಕಿರಿಸ್ಬೇಡ ಓಯ್ ಬಾಯ್ ಸರಿ ಬಾ ಸರಿ ಬೋದು ನಂಗೆ ಟೈಮ್ ಆಗ್ತೈತೆ ಒಂದು ಅರ್ಧ ಗಂಟೆ ಬರ್ತೀನಿ ನಾನು ಏನ್ ಬೋದು ನೀವಿಬ್ರೇನು ನೀನೇನು ಹರಿಣಿ ಒಂದ್ ಇರ್ಬೋದು ಹರಿಣಿ ಒಂದ್ ಪೆಂಡಿಂಗ್ ಇದ್ಲು ಬೋದು ಇರೋ ನಿಮಿಷ ಹಂಗೆ ದೊಡ್ಡದ್ ನಿಂಗೆ ಚಿಕ್ಕನ್ ತಂಗಿಗೆ ಬಾಯ್ 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 ಸೆಕೆಂಡ್ ಡೇ ಆಫ್ ದ ಜಿಮ್ and veins are visible. Green color guys. All guys stand up. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಏ ಇವ್ನ ಯಾವನ ಸೆಡೆ ನನ್ ಮಗ ಲೈಟ್ ವೈಟ್ ಫೈನಲಿ ಜಿಮ್ ಎಲ್ಲ ಮುಗಿಸ್ಕೊಂಡ್ಸಿದೆ ಮನೆಗೆ ಬಂದೀನಿ ಲೇಟ್ ಆಗಿದೆ ಅಂತನೋ ನಾನ್ ವೆಜ್ ತಂದಿದ್ದೀನಿ ಅಂತನೋ ಗೊತ್ತಿಲ್ಲ ಅಮ್ಮ ಸ್ವಲ್ಪ ಸೀರಿಯಸ್ ಆದಂಗೈತೆ ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಸಪೋರ್ಟ್ ಮಾಡಿದ್ರೆ ಹಿಂಗೆ ಹೆಚ್ಚಿನ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ ಆಮೇಲೆ ಸೊ ಬೇಗ ಅನ್ನಕ್ಕೆ ನೋಡಿ ಆಯಿತಾ ನಮಗೆ ಒಂದು ಸಿಲ್ವರ್ ಪ್ಲೇ ಬಟನ್ ಹೆಂಗಿರುತ್ತೆ ಅಂತ ಮುಟ್ಟಿ ಸವೆದು ಸ್ವಲ್ಪ ಕೈಯಲ್ಲಿ ನೋಡಬೇಕು ಬೇಗ ಸಪೋರ್ಟ್ ಮಾಡಿ ಫಸ್ಟ್ ನಾನು ಸಿಲ್ವರ್ ಸಾಕು ಆಮೇಲೆ ಡೈಮಂಡ್ಗೆ ಹೋಗೋಣ ಸೊ ನೆಕ್ಸ್ಟ್ ಅನ್ಸುತ್ತೆ ಹೇಳ್ತೀನಪ್ಪ ನಮ್ಮ ಜನ ಕೇಳ್ಕೊತೀನಿ ಸರಿ ನೆಕ್ಸ್ಟ್ ದಿವಸಕ್ಕೆ ಅವ್ರಿಗೆ ಹೇಳೋಕ್ಕಾಗ ಇಷ್ಟೇ ಸೊ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ